ಈಗಾಗಲೇ ಆಳನ್ ಪಟ್ಟಣದಲ್ಲಿರುವಂತಹ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ರಾಘವ ಚೈತನ್ಯರ ಒಂದು ಸಮಾಧಿ ಇದೆ. ಆ ಸಮಾಧಿ ಮೇಲೆ ಶಿವಲಿಂಗ ಇತ್ತು. ಕಳೆದ ಕೆಲವು ವರ್ಷಗಳ ಹಿಂದೆ ಅಲ್ಲಿನ ಮುಸಲ್ಮಾನರು ಅದಕ್ಕೆ ಗಲೀಜನ್ನು ಮೆತ್ತಿ ಹೊಲಸು ಮಾಡಿರೋ ಸಲುವಾಗಿ ಕಳೆದ 2022ರಲ್ಲಿ ಅಲ್ಲಿ ಮತ್ತೆ ಸ್ವಚ್ಛತೆ ಮಾಡಿ ಪೂಜೆ ಸಲ್ಲಿಸಬೇಕು ಅಂತ ಹೇಳಿ ಯಾವ ಪ್ರಯತ್ನ ನಡೆದಿತ್ತು. ಆ ಒಂದು ವಿಷಯ ಇಟ್ಟುಕೊಂಡು ಅಲ್ಲಿನ ಮುಸಲ್ಮಾನರು ಆ ಜೋಶಿ ಮನೆತನಕ್ಕೆ ಪೂಜೆ ಸಲ್ಲಿಸೋದನ್ನು ನಿಲ್ಲಿಸಿದ್ರು. ಆಂದೋಲನ ಶ್ರೀಗಳ ನೇತೃತ್ವದಲ್ಲಿ ಯಾವ ದೊಡ್ಡ ಮಟ್ಟದ ಹೋರಾಟ ಆಯಿತು. ಆ ಹೋರಾಟದ ನಂತರ ಆಂದೋಲನ ಶ್ರೀಗಳಿಗೆ ಆ ಮಸೀದಿಯಲ್ಲಿ ಆ ರಾಘವ ಚೈತನ್ಯ ಸಮಾಧಿಗೆ ಪೂಜೆ ಸಲ್ಲಿಸಲು ಅನುಮತಿ ಕೊಟ್ಟಿಲ್ಲ ಕೋರ್ಟ್. ಆದರೆ ಕಳೆದ ವರ್ಷ 15 ಜನಕ್ಕೆ ರಾಘವ ಚೈತನ್ಯ ಸಮಾಧಿಗೆ ಪೂಜೆ ಸಲ್ಲಿಸಬೇಕು ಅಂತ ಆರ್ಡರ್ ಆಗಿತ್ತು. ಆ ಪೂಜೆ ಆಗಿತ್ತು ಹೋದ ವರ್ಷ. ಆದರೆ ಈ ವರ್ಷ ಸಿದ್ದು ಹಿರೇಮಠ ಅವರು ಅರ್ಜಿ ಸಲ್ಲಿಸಿದರು, ಮತ್ತೆ ಶಿವರಾತ್ರಿ ದಿವಸ ರಾಘವ ಚೈತನ್ಯ ಸಮಾಧಿಗೆ ಪೂಜೆ ಸಲ್ಲಿಸಬೇಕು ಅಂತೇಳಿ. ಆದರೆ ಕೋರ್ಟ್ ಏನ್ ಮಾಡಿದೆಪ್ಪ ಅಂತಂದ್ರೆ ಯಾರು ಅರ್ಜಿ ಹಾಕಿದ್ರು ಅವರಿಗೆ ಮಾತ್ರ ಆ ಪೂಜೆಗೆ ಅವಕಾಶ ಕೊಟ್ಟಿದೆ. ಆದ್ರೆ ಇವತ್ತಿನ ದಿವಸ ನಾವು ಏನ್ ಮಾಡಿದೇವಪ್ಪ ಅಂತಂದ್ರೆ ಕೋರ್ಟ್ಗೆ ಮತ್ತೆ 15 ಜನಕ್ಕೆ ಪೂಜೆಗೆ ಅವಕಾಶ ಕೊಡಬೇಕು ಅಂತ ಕೇಳ್ಕೊಂಡಾಗ ಕೋರ್ಟ್ ಏನ್ ಆರ್ಡರ್ ಆಗಿದೆಯಪ್ಪ ಅಂತಂದ್ರೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮತ್ತೊಮ್ಮೆ ಮನವಿ ಸಲ್ಲಿಸಿ ಅವ್ರು ಎಷ್ಟು ಜನಕ್ಕೆ ಕೊಡ್ತಾರೆ ಅವ್ರಿಗೆ ಬಿಟ್ಟಿದ್ದು ಅಂತ ಹೇಳಿತ್ತು. ಆದ್ರೆ ನಾವು ಇವತ್ತಿನ ದಿವಸ ಬೆಳಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದಾಗ ಆ ಕೋರ್ಟ್ ಆರ್ಡರ್ ಹಚ್ಚಿ ಕೊಡುವವರಿಗೆ ಆರ್ಡರ್ ಹಚ್ಚಿ ಮತ್ತೊಮ್ಮೆ ಮನವಿ ಸಲ್ಲಿಸಿ ಅಂತ ಹೇಳಿದಾಗ ಈಗ ಸದ್ಯ ನಾವು ಕೋರ್ಟ್ ಆರ್ಡರ್ ತಗೊಂಡು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದೀವಿ. ಸಾಯಂಕಾಲ ತನಕ ನೋಡ್ಬೋದು ಏನ್ ಆರ್ಡರ್ ಎಷ್ಟು ಜನಕ್ಕೆ ಹೋಗ್ಬೇಕು ಅಂತ ಹೇಳಿ ಪರ್ಮಿಷನ್ ಕೊಡ್ತಾರೆ ಅಂತ ಹೇಳಿ ಕಾಯ್ತಾ ಇದ್ವಿ.